ಮಂಡ್ಯದಲ್ಲಿ ಸೇಡಿನ ರಾಜಕಾರಣ ಇಂದು ನೆನ್ನೆಯದಲ್ಲ. ಸರ್ಕಾರ ಬಂದ್ರು ಸರ್ಕಾರ ಹೋದ್ರು ಸಕ್ಕರೆ ನಾಡಿನ ಪಾಲಿಟಿಕ್ಸ್ನ ಸದ್ದು ಮಾತ್ರ ಕಡಿಮೆಯಾಗೋದಿಲ್ಲ. ಇದಕ್ಕೆ ಪುಷ್ಟಿ ನೀಡುವಂತ ಘಟನೆಯೊಂದು ನಡೆದಿದೆ. ಇವತ್ತಿನ ರಾಜಕೀಯ ರಗಳೆಯಲ್ಲಿ ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ದಳಪತಿ ಕೋಟೆಯಲ್ಲೇ ದಳಪತಿಗಳಿಗೆ ಇಂಥ ಗತಿನ ಅನ್ನೋ ಪ್ರಶ್ನೆ ಹುಟ್ಕೊಳ್ತಿದೆ. ಯಾಕಂದ್ರೆ ಮಂಡ್ಯದಲ್ಲಿ ಇಂಥದ್ದೊಂದು ಸನ್ನಿವೇಶ ಸೃಷ್ಟಿಯಾಗ್ಬಿಟ್ಟಿದೆ. ಹೌದು, ಸಕ್ಕರೆ ನಾಡಿನಲ್ಲಿ ಸೇಡಿನ ರಾಜಕಾರಣಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ. ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಕಚೇರಿ ಉದ್ಘಾಟನೆಗೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ರು. ಈ ಹಿನ್ನೆಲೆ ನಗರದ ನಂದ ಸರ್ಕಲ್ನಿಂದ ಮಹಾವೀರ ಸರ್ಕಲ್ ವರೆಗೂ ಫ್ಲೆಕ್ಸ್ ಹಾಕಲಾಗಿತ್ತು. ಹೀಗೆ ನಗರದಲ್ಲಿ ಅಳವಡಿಸಿರೋ ಫ್ಲೆಕ್ಸ್ಗಳಿಗೆ ಕಿಡಿಗೇಡಿಗಳು ಬ್ಲೇಡ್ ಹಾಕಿದ್ದಾರೆ. ಆ ಮೂಲಕ ಎಲ್ಲಾ ಫ್ಲೆಕ್ಸ್ಗಳನ್ನು ಹರಿದು ಹಾಕಿದ್ದು ಇದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಜೆಡಿಎಸ್ ಕಾರ್ಯಕರ್ತರ ಪಿತ್ತ ನೆತ್ತಿಗೇರಿಸಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ನಗರಸಭೆ ಅಧ್ಯಕ್ಷರು ಕೊಠಡಿ ಉದ್ಘಾಟನೆ ಬರುವಂಥ ಕಾರ್ಯಕ್ರಮ ಅಳವಡಿಸಿದಂಥ ಫ್ಲೆಕ್ಸ್ಗಳನ್ನ ಇವತ್ತು ಯಾರ ಕಿಡಿಗೇಡಿಗಳು ಬೇಕು ಅಂತೇಳಿ ದ್ವೇಷ ರಾಜಕಾರಣ ಮಾಡೋ ಮುಖಾಂತರ ಬ್ಯಾನರ್ಗಳ ಕುಯ್ಯೋ ಮುಖಾಂತರ ರಾಮಚಂದ್ರ ಮುಖಂಡರು ಜೆಡಿಎಸ್ ಮುಖಂಡ ರಾಮಚಂದ್ರ ಬ್ಯಾನರ್ಗಳ ಕುಯ್ಯುವಂಥ ಮುಖಾಂತರ ಅವರ ಒಂದು ದ್ವೇಷ ರಾಜಕಾರಣಕ್ಕೆ ಒಂದು ಕನ್ನಡ ನೀಡುವಂಗಿದೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ ಇದು ಇಲ್ಲಿಗೆ ನಿಂತರೆ ಪರವಾಗಿಲ್ಲ. ಇದು ಇದೇ ರೀತಿ ಮುಂದುವರೆದ್ರೆ ಮಂಡ್ಯ ಜಿಲ್ಲೆ ರಾಜಕಾರಣ ಮತ್ತು ಮಂಡ್ಯ ಜಿಲ್ಲೆ ಆಡಳಿತ ಏರುಪೇರಾಗೋದ್ರಲ್ಲಿ ಅನುಮಾನ ಇಲ್ಲ. ಒಟ್ಟಿನಲ್ಲಿ ದಳಪತಿ ಕೋಟೆಯಲ್ಲಿ ಹೊಸ ಫೈಟ್ ಶುರುವಾಗಿದ್ದು ಈ ಫ್ಲೆಕ್ಸ್ ಫೈಟ್ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದಲ್ಲಿ ಸೇಡಿನ ರಾಜಕಾರಣ ಇಂದು ನೆನ್ನೆಯದಲ್ಲ. ಸರ್ಕಾರ ಬಂದ್ರು ಸರ್ಕಾರ ಹೋದ್ರು ಸಕ್ಕರೆ ನಾಡಿನ ಪಾಲಿಟಿಕ್ಸ್ನ ಸದ್ದು ಮಾತ್ರ ಕಡಿಮೆಯಾಗೋದಿಲ್ಲ. ಇದಕ್ಕೆ ಪುಷ್ಟಿ ನೀಡುವಂತ ಘಟನೆಯೊಂದು ನಡೆದಿದೆ. ಇವತ್ತಿನ ರಾಜಕೀಯ ರಗಳೆಯಲ್ಲಿ ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ದಳಪತಿ ಕೋಟೆಯಲ್ಲೇ ದಳಪತಿಗಳಿಗೆ ಇಂಥ ಗತಿನ ಅನ್ನೋ ಪ್ರಶ್ನೆ ಹುಟ್ಕೊಳ್ತಿದೆ. ಯಾಕಂದ್ರೆ ಮಂಡ್ಯದಲ್ಲಿ ಇಂಥದ್ದೊಂದು ಸನ್ನಿವೇಶ ಸೃಷ್ಟಿಯಾಗ್ಬಿಟ್ಟಿದೆ. ಹೌದು, ಸಕ್ಕರೆ ನಾಡಿನಲ್ಲಿ ಸೇಡಿನ ರಾಜಕಾರಣಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ. ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಕಚೇರಿ ಉದ್ಘಾಟನೆಗೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ರು. ಈ ಹಿನ್ನೆಲೆ ನಗರದ ನಂದ ಸರ್ಕಲ್ನಿಂದ ಮಹಾವೀರ ಸರ್ಕಲ್ ವರೆಗೂ ಫ್ಲೆಕ್ಸ್ ಹಾಕಲಾಗಿತ್ತು. ಹೀಗೆ ನಗರದಲ್ಲಿ ಅಳವಡಿಸಿರೋ ಫ್ಲೆಕ್ಸ್ಗಳಿಗೆ ಕಿಡಿಗೇಡಿಗಳು ಬ್ಲೇಡ್ ಹಾಕಿದ್ದಾರೆ. ಆ ಮೂಲಕ ಎಲ್ಲಾ ಫ್ಲೆಕ್ಸ್ಗಳನ್ನು ಹರಿದು ಹಾಕಿದ್ದು ಇದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಜೆಡಿಎಸ್ ಕಾರ್ಯಕರ್ತರ ಪಿತ್ತ ನೆತ್ತಿಗೇರಿಸಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ನಗರಸಭೆ ಅಧ್ಯಕ್ಷರು ಕೊಠಡಿ ಉದ್ಘಾಟನೆ ಬರುವಂಥ ಕಾರ್ಯಕ್ರಮ ಅಳವಡಿಸಿದಂಥ ಫ್ಲೆಕ್ಸ್ಗಳನ್ನ ಇವತ್ತು ಯಾರ ಕಿಡಿಗೇಡಿಗಳು ಬೇಕು ಅಂತೇಳಿ ದ್ವೇಷ ರಾಜಕಾರಣ ಮಾಡೋ ಮುಖಾಂತರ ಬ್ಯಾನರ್ಗಳ ಕುಯ್ಯೋ ಮುಖಾಂತರ ರಾಮಚಂದ್ರ ಮುಖಂಡರು ಜೆಡಿಎಸ್ ಮುಖಂಡ ರಾಮಚಂದ್ರ ಬ್ಯಾನರ್ಗಳ ಕುಯ್ಯುವಂಥ ಮುಖಾಂತರ ಅವರ ಒಂದು ದ್ವೇಷ ರಾಜಕಾರಣಕ್ಕೆ ಒಂದು ಕನ್ನಡ ನೀಡುವಂಗಿದೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ ಇದು ಇಲ್ಲಿಗೆ ನಿಂತರೆ ಪರವಾಗಿಲ್ಲ. ಇದು ಇದೇ ರೀತಿ ಮುಂದುವರೆದ್ರೆ ಮಂಡ್ಯ ಜಿಲ್ಲೆ ರಾಜಕಾರಣ ಮತ್ತು ಮಂಡ್ಯ ಜಿಲ್ಲೆ ಆಡಳಿತ ಏರುಪೇರಾಗೋದ್ರಲ್ಲಿ ಅನುಮಾನ ಇಲ್ಲ. ಒಟ್ಟಿನಲ್ಲಿ ದಳಪತಿ ಕೋಟೆಯಲ್ಲಿ ಹೊಸ ಫೈಟ್ ಶುರುವಾಗಿದ್ದು ಈ ಫ್ಲೆಕ್ಸ್ ಫೈಟ್ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದಲ್ಲಿ ಸೇಡಿನ ರಾಜಕಾರಣ ಇಂದು ನೆನ್ನೆಯದಲ್ಲ. ಸರ್ಕಾರ ಬಂದ್ರು ಸರ್ಕಾರ ಹೋದ್ರು ಸಕ್ಕರೆ ನಾಡಿನ ಪಾಲಿಟಿಕ್ಸ್ನ ಸದ್ದು ಮಾತ್ರ ಕಡಿಮೆಯಾಗೋದಿಲ್ಲ. ಇದಕ್ಕೆ ಪುಷ್ಟಿ ನೀಡುವಂತ ಘಟನೆಯೊಂದು ನಡೆದಿದೆ. ಇವತ್ತಿನ ರಾಜಕೀಯ ರಗಳೆಯಲ್ಲಿ ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ದಳಪತಿ ಕೋಟೆಯಲ್ಲೇ ದಳಪತಿಗಳಿಗೆ ಇಂಥ ಗತಿನ ಅನ್ನೋ ಪ್ರಶ್ನೆ ಹುಟ್ಕೊಳ್ತಿದೆ. ಯಾಕಂದ್ರೆ ಮಂಡ್ಯದಲ್ಲಿ ಇಂಥದ್ದೊಂದು ಸನ್ನಿವೇಶ ಸೃಷ್ಟಿಯಾಗ್ಬಿಟ್ಟಿದೆ.
ಹೌದು, ಸಕ್ಕರೆ ನಾಡಿನಲ್ಲಿ ಸೇಡಿನ ರಾಜಕಾರಣಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ. ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಕಚೇರಿ ಉದ್ಘಾಟನೆಗೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ರು. ಈ ಹಿನ್ನೆಲೆ ನಗರದ ನಂದ ಸರ್ಕಲ್ನಿಂದ ಮಹಾವೀರ ಸರ್ಕಲ್ ವರೆಗೂ ಫ್ಲೆಕ್ಸ್ ಹಾಕಲಾಗಿತ್ತು. ಹೀಗೆ ನಗರದಲ್ಲಿ ಅಳವಡಿಸಿರುವ ಫ್ಲೆಕ್ಸ್ಗಳಿಗೆ ಕಿಡಿಗೇಡಿಗಳು ಬ್ಲೇಡ್ ಹಾಕಿದ್ದಾರೆ. ಆ ಮೂಲಕ ಎಲ್ಲ ಫ್ಲೆಕ್ಸ್ಗಳನ್ನು ಹರಿದು ಹಾಕಿದ್ದು ಇದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಜೆಡಿಎಸ್ ಕಾರ್ಯಕರ್ತರ ಪಿತ್ತ ನೆತ್ತಿಗೇರಿಸಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ನಗರಸಭೆ ಅಧ್ಯಕ್ಷರು ಕೊಠಡಿ ಉದ್ಘಾಟನೆ ಬರುವಂಥ ಕಾರ್ಯಕ್ರಮ ಅಳವಡಿಸಿದಂಥ ಫ್ಲೆಕ್ಸ್ಗಳನ್ನ ಇವತ್ತು ಯಾರ ಕಿಡಿಗೇಡಿಗಳು ಬೇಕು ಅಂತೇಳಿ ದ್ವೇಷ ರಾಜಕಾರಣ ಮಾಡೋ ಮುಖಾಂತರ ಅವ್ರ ಬ್ಯಾನರ್ಗಳನ್ನ ಕುಯ್ಯೋ ಮುಖಾಂತರ ರಾಮಚಂದ್ರ ಮುಖಂಡರು ಜೆಡಿಎಸ್ ಮುಖಂಡ ರಾಮಚಂದ್ರ ಬ್ಯಾನರ್ಗಳನ್ನ ಕುಯ್ಯುವಂಥ ಮುಖಾಂತರ ಅವರ ಒಂದು ದ್ವೇಷ ರಾಜಕಾರಣಕ್ಕೆ ಒಂದು ಕನ್ನಡ ಹಿಡಿದಂಗಿದೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕಿದು ಇಲ್ಲಿಗೆ ನಿಂತರೆ ಪರವಾಗಿಲ್ಲ. ಇದು ಇದೇ ರೀತಿ ಮುಂದುವರೆದ್ರೆ ಮಂಡ್ಯ ಜಿಲ್ಲೆ ರಾಜಕಾರಣ ಮತ್ತು ಮಂಡ್ಯ ಜಿಲ್ಲೆ ಆಡಳಿತ ಏರುಪೇರಾಗೋದ್ರಲ್ಲಿ ಅನುಮಾನ ಇಲ್ಲ. ಒಟ್ಟಿನಲ್ಲಿ ದಳಪತಿ ಕೋಟೆಯಲ್ಲಿ ಹೊಸ ಫೈಟ್ ಶುರುವಾಗಿದ್ದು ಈ ಫ್ಲೆಕ್ಸ್ ಫೈಟ್ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದಲ್ಲಿ ಸೇಡಿನ ರಾಜಕಾರಣ ಇಂದು ನೆನ್ನೆಯದಲ್ಲ. ಸರ್ಕಾರ ಬಂದರೂ ಸರ್ಕಾರ ಹೋದರೂ ಸಕ್ಕರೆ ನಾಡಿನ ಪಾಲಿಟಿಕ್ಸ್ನ ಸದ್ದು ಮಾತ್ರ ಕಡಿಮೆ ಆಗೋದಿಲ್ಲ. ಇದಕ್ಕೆ ಪುಷ್ಟಿ ನೀಡುವಂಥ ಘಟನೆಯೊಂದು ನಡೆದಿದೆ. ಇವತ್ತಿನ ರಾಜಕೀಯ ರಗಳೆಯಲ್ಲಿ ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ದಳಪತಿ ಕೋಟೆಯಲ್ಲೇ ದಳಪತಿಗಳಿಗೆ ಇಂಥ ಗತಿನ ಅನ್ನೋ ಪ್ರಶ್ನೆ ಉಟ್ಕೊಳ್ತಿದೆ. ಯಾಕಂದ್ರೆ ಮಂಡ್ಯದಲ್ಲಿ ಇಂಥದ್ದೊಂದು ಸನ್ನಿವೇಶ ಸೃಷ್ಟಿಯಾಗ್ಬಿಟ್ಟಿದೆ. ಹೌದು, ಸಕ್ಕರೆ ನಾಡಿನಲ್ಲಿ ಸೇಡಿನ ರಾಜಕಾರಣಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ. ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಕಚೇರಿ ಉದ್ಘಾಟನೆಗೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ರು. ಈ ಹಿನ್ನೆಲೆ ನಗರದ ನಂದ ಸರ್ಕಲ್ನಿಂದ ಮಹಾವೀರ ಸರ್ಕಲ್ ವರೆಗೂ ಫ್ಲೆಕ್ಸ್ ಹಾಕಲಾಗಿತ್ತು. ಹೀಗೆ ನಗರದಲ್ಲಿ ಅಳವಡಿಸಿರುವ ಫ್ಲೆಕ್ಸ್ಗಳಿಗೆ ಕಿಡಿಗೇಡಿಗಳು ಬ್ಲೇಡ್ ಹಾಕಿದ್ದಾರೆ. ಆ ಮೂಲಕ ಎಲ್ಲ ಫ್ಲೆಕ್ಸ್ಗಳನ್ನು ಹರಿದು ಹಾಕಿದ್ದು ಇದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಜೆಡಿಎಸ್ ಕಾರ್ಯಕರ್ತರ ಪಿತ್ತ ನೆತ್ತಿಗೇರಿಸಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ನಗರಸಭೆ ಅಧ್ಯಕ್ಷರು ಕೊಠಡಿ ಉದ್ಘಾಟನೆ ಬರುವಂಥ ಕಾರ್ಯಕ್ರಮ ಅಳವಡಿಸಿದಂಥ ಫ್ಲೆಕ್ಸ್ಗಳನ್ನ ಇವತ್ತು ಯಾರ ಕಿಡಿಗೇಡಿಗಳು ಬೇಕು ಅಂತೇಳಿ ದ್ವೇಷ ರಾಜಕಾರಣ ಮಾಡೋ ಮುಖಾಂತರ ಅವ್ರ ಬ್ಯಾನರ್ಗಳನ್ನ ಕುಯ್ಯೋ ಮುಖಾಂತರ ರಾಮಚಂದ್ರ ಮುಖಂಡರು ಜೆಡಿಎಸ್ ಮುಖಂಡ ರಾಮಚಂದ್ರ ಬ್ಯಾನರ್ಗಳನ್ನ ಕುಯ್ಯುವಂಥ ಮುಖಾಂತರ ಅವರ ಒಂದು ದ್ವೇಷ ರಾಜಕಾರಣಕ್ಕೆ ಒಂದು ಕನ್ನಡ ಹಿಡಿದಂಗಿದೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕಿದು ಇಲ್ಲಿಗೆ ನಿಂತರೆ ಪರವಾಗಿಲ್ಲ. ಇದು ಇದೇ ರೀತಿ ಮುಂದುವರೆದ್ರೆ ಮಂಡ್ಯ ಜಿಲ್ಲೆ ರಾಜಕಾರಣ ಮತ್ತು ಮಂಡ್ಯ ಜಿಲ್ಲೆ ಆಡಳಿತ ಏರುಪೇರಾಗೋದ್ರಲ್ಲಿ ಅನುಮಾನ ಇಲ್ಲ. ಒಟ್ಟಿನಲ್ಲಿ ದಳಪತಿ ಕೋಟೆಯಲ್ಲಿ ಹೊಸ ಫೈಟ್ ಶುರುವಾಗಿದ್ದು ಈ ಫ್ಲೆಕ್ಸ್ ಫೈಟ್ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದಲ್ಲಿ ಸೇಡಿನ ರಾಜಕಾರಣ ಇಂದು ನೆನ್ನೆಯದಲ್ಲ. ಸರ್ಕಾರ ಬಂದರೂ ಸರ್ಕಾರ ಹೋದರೂ ಸಕ್ಕರೆ ನಾಡಿನ ಪಾಲಿಟಿಕ್ಸ್ನ ಸದ್ದು ಮಾತ್ರ ಕಡಿಮೆ ಆಗೋದಿಲ್ಲ. ಇದಕ್ಕೆ ಪುಷ್ಟಿ ನೀಡುವಂಥ ಘಟನೆಯೊಂದು ನಡೆದಿದೆ. ಇವತ್ತಿನ ರಾಜಕೀಯ ರಗಳೆಯಲ್ಲಿ ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ದಳಪತಿ ಕೋಟೆಯಲ್ಲೇ ದಳಪತಿಗಳಿಗೆ ಇಂಥ ಗತಿನ ಅನ್ನೋ ಪ್ರಶ್ನೆ ಉಟ್ಕೊಳ್ತಿದೆ. ಯಾಕಂದ್ರೆ ಮಂಡ್ಯದಲ್ಲಿ ಇಂಥದ್ದೊಂದು ಸನ್ನಿವೇಶ ಸೃಷ್ಟಿಯಾಗ್ಬಿಟ್ಟಿದೆ. ಹೌದು, ಸಕ್ಕರೆ ನಾಡಿನಲ್ಲಿ ಸೇಡಿನ ರಾಜಕಾರಣಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ. ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಕಚೇರಿ ಉದ್ಘಾಟನೆಗೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ರು. ಈ ಹಿನ್ನೆಲೆ ನಗರದ ನಂದ ಸರ್ಕಲ್ನಿಂದ ಮಹಾವೀರ ಸರ್ಕಲ್ ವರೆಗೂ ಫ್ಲೆಕ್ಸ್ ಹಾಕಲಾಗಿತ್ತು. ಹೀಗೆ ನಗರದಲ್ಲಿ ಅಳವಡಿಸಿರುವ ಫ್ಲೆಕ್ಸ್ಗಳಿಗೆ ಕಿಡಿಗೇಡಿಗಳು ಬ್ಲೇಡ್ ಹಾಕಿದ್ದಾರೆ. ಆ ಮೂಲಕ ಎಲ್ಲ ಫ್ಲೆಕ್ಸ್ಗಳನ್ನು ಹರಿದು ಹಾಕಿದ್ದು ಇದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಜೆಡಿಎಸ್ ಕಾರ್ಯಕರ್ತರ ಪಿತ್ತ ನೆತ್ತಿಗೇರಿಸಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ನಗರಸಭೆ ಅಧ್ಯಕ್ಷರು ಕೊಠಡಿ ಉದ್ಘಾಟನೆ ಬರುವಂಥ ಕಾರ್ಯಕ್ರಮ ಅಳವಡಿಸಿದಂಥ ಫ್ಲೆಕ್ಸ್ಗಳನ್ನ ಇವತ್ತು ಯಾರ ಕಿಡಿಗೇಡಿಗಳು ಬೇಕು ಅಂತೇಳಿ ದ್ವೇಷ ರಾಜಕಾರಣ ಮಾಡೋ ಮುಖಾಂತರ ಅವ್ರ ಬ್ಯಾನರ್ಗಳನ್ನ ಕುಯ್ಯೋ ಮುಖಾಂತರ ರಾಮಚಂದ್ರ ಮುಖಂಡರು ಜೆಡಿಎಸ್ ಮುಖಂಡ ರಾಮಚಂದ್ರ ಬ್ಯಾನರ್ಗಳನ್ನ ಕುಯ್ಯುವಂಥ ಮುಖಾಂತರ ಅವರ ಒಂದು ದ್ವೇಷ ರಾಜಕಾರಣಕ್ಕೆ ಒಂದು ಕನ್ನಡ ಹಿಡಿದಂಗಿದೆ.
ಇದು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ ಇದು ಇಲ್ಲಿಗೆ ನಿಂತರೆ ಪರವಾಗಿಲ್ಲ. ಇದು ಇದೇ ರೀತಿ ಮುಂದುವರೆದ್ರೆ ಮಂಡ್ಯ ಜಿಲ್ಲೆ ರಾಜಕಾರಣ ಮತ್ತು ಮಂಡ್ಯ ಜಿಲ್ಲೆ ಆಡಳಿತ ಏರುಪೇರಾಗೋದ್ರಲ್ಲಿ ಅನುಮಾನ ಇಲ್ಲ. ಒಟ್ಟಿನಲ್ಲಿ ದಳಪತಿ ಕೋಟೆಯಲ್ಲಿ ಹೊಸ ಫೈಟ್ ಶುರುವಾಗಿದ್ದು, ಈ ಫ್ಲೆಕ್ಸ್ ಫೈಟ್ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದಲ್ಲಿ ಸೇಡಿನ ರಾಜಕಾರಣ ಇಂದು ನೆನ್ನೆಯದಲ್ಲ. ಸರ್ಕಾರ ಬಂದರೂ ಸರ್ಕಾರ ಹೋದರೂ ಸಕ್ಕರೆ ನಾಡಿನ ಪಾಲಿಟಿಕ್ಸ್ನ ಸದ್ದು ಮಾತ್ರ ಕಡಿಮೆಯಾಗೋದಿಲ್ಲ. ಇದಕ್ಕೆ ಪುಷ್ಟಿ ನೀಡುವಂಥ ಘಟನೆಯೊಂದು ನಡೆದಿದೆ. ಇವತ್ತಿನ ರಾಜಕೀಯ ರಗಳೆಯಲ್ಲಿ ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ದಳಪತಿ ಕೋಟೆಯಲ್ಲೇ ದಳಪತಿಗಳಿಗೆ ಇಂಥ ಗತಿನ ಅನ್ನೋ ಪ್ರಶ್ನೆ ಹುಟ್ಕೊಳ್ತಿದೆ. ಯಾಕಂದ್ರೆ ಮಂಡ್ಯದಲ್ಲಿ ಇಂಥದ್ದೊಂದು ಸನ್ನಿವೇಶ ಸೃಷ್ಟಿಯಾಗ್ಬಿಟ್ಟಿದೆ. ಹೌದು, ಸಕ್ಕರೆ ನಾಡಿನಲ್ಲಿ ಸೇಡಿನ ರಾಜಕಾರಣಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ. ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಕಚೇರಿ ಉದ್ಘಾಟನೆಗೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ರು. ಈ ಹಿನ್ನೆಲೆ ನಗರದ ನಂದ ಸರ್ಕಲ್ನಿಂದ ಮಹಾವೀರ ಸರ್ಕಲ್ವರೆಗೂ ಫ್ಲೆಕ್ಸ್ ಹಾಕಲಾಗಿತ್ತು. ಹೀಗೆ ನಗರದಲ್ಲಿ ಅಳವಡಿಸಿರೋ ಫ್ಲೆಕ್ಸ್ಗಳಿಗೆ ಕಿಡಿಗೇಡಿಗಳು ಬ್ಲೇಡ್ ಹಾಕಿದ್ದಾರೆ. ಆ ಮೂಲಕ ಎಲ್ಲ ಫ್ಲೆಕ್ಸ್ಗಳನ್ನು ಹರಿದು ಹಾಕಿದ್ದು ಇದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಜೆಡಿಎಸ್ ಕಾರ್ಯಕರ್ತರ ಪಿತ್ತ ನೆತ್ತಿಗೇರಿಸಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ನಗರಸಭೆ ಅಧ್ಯಕ್ಷರು ಕೊಠಡಿ ಉದ್ಘಾಟನೆ ಬರುವಂಥ ಕಾರ್ಯಕ್ರಮ ಅಳವಡಿಸಿದಂಥ ಫ್ಲೆಕ್ಸ್ಗಳನ್ನ ಇವತ್ತು ಯಾರ ಕಿಡಿಗೇಡಿಗಳು ಬೇಕು ಅಂತೇಳಿ ದ್ವೇಷ ರಾಜಕಾರಣ ಮಾಡೋ ಮುಖಾಂತರ ಅವ್ರ ಬ್ಯಾನರ್ಗಳನ್ನ ಕುಯ್ಯೋ ಮುಖಾಂತರ ರಾಮಚಂದ್ರ ಮುಖಂಡರು ಜೆಡಿಎಸ್ ಮುಖಂಡ ರಾಮಚಂದ್ರ ಬ್ಯಾನರ್ಗಳನ್ನ ಕುಯ್ಯುವಂಥ ಮುಖಾಂತರ ಅವರ ಒಂದು ದ್ವೇಷ ರಾಜಕಾರಣಕ್ಕೆ ಒಂದು ಕನ್ನಡ ಹಿಡಿದಂಗಿದೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ ಇದು ಇಲ್ಲಿಗೆ ನಿಂತರೆ ಪರವಾಗಿಲ್ಲ. ಇದು ಇದೇ ರೀತಿ ಮುಂದುವರೆದ್ರೆ ಮಂಡ್ಯ ಜಿಲ್ಲೆ ರಾಜಕಾರಣ ಮತ್ತು ಮಂಡ್ಯ ಜಿಲ್ಲೆ ಆಡಳಿತ ಏರುಪೇರಾಗೋದ್ರಲ್ಲಿ ಅನುಮಾನ ಇಲ್ಲ. ಒಟ್ಟಿನಲ್ಲಿ ದಳಪತಿ ಕೋಟೆಯಲ್ಲಿ ಹೊಸ ಫೈಟ್ ಶುರುವಾಗಿದ್ದು, ಈ ಫ್ಲೆಕ್ಸ್ ಫೈಟ್ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.